ಕೇರಳ ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷ ಮಂಜೇಶ್ವರ ವಿಧಾನಸಭಾ ಅಭ್ಯರ್ಥಿ ಕೆ ಸುರೇಂದ್ರನ್ ಇಂದು ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಮತ್ತು ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿದರು. ಬಳಿಕ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ವಿಧಾನಸಭಾ ಚುನಾವಣೆಯಲ್ಲಿ ಪ್ರಚಂಡ ಗೆಲುವು ದಾಖಲಿಸುವಂತೆ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರಾರ್ಥಿಸಲಾಯಿತು. ಇದಾದ ಬಳಿಕ ತುಪ್ಪದ ದೀಪ ಸೇವೆಯನ್ನು ಸಲ್ಲಿಸಲಾಯಿತು. ಈ ವೇಳೆ ದೇವಸ್ಥಾನದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀ ಕೆ.ವಿ. ಶ್ರೀನಿವಾಸ್ ಅವರು ಸುರೇಂದ್ರನ್ ಅವರಿಗೆ ಶಾಲು ಹೊದಿಸಿ ಗೌರವಿಸಿದರು. ಈ ವೇಳೆ ಪುತ್ತೂರು ಬಿಜೆಪಿ ನಗರ ಮಂಡಲಾಧ್ಯಕ್ಷ ಶಿವಕುಮಾರ್ ಕಲ್ಲಿಮಾರು, ಗ್ರಾಮಾಂತರ ಮಂಡಲ ಅಧ್ಯಕ್ಷ ದಯಾನಂದ ಉಜಿರೆಮಾರು, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಪ್ರಸನ್ನಕುಮಾರ್ ಮಾರ್ತಾ, ಸುನೀತಾ ಭಟ್, ಶಶಿಧರ್ ನಾಯಕ್, ನಾಗೇಂದ್ರ ಬಾಳಿಗ, ಶರತ್ ಅಲ್ವಾ, ಕಿರಣ್ ಬಲ್ನಾಡ್, ನಿರಂಜನ್ ಮಾನ್ಯ, ಹರಿಪ್ರಸಾದ್ ಯಾದವ್, ವಿರೂಪಾಕ್ಷ ಭಟ್, ರಾಜೇಶ್ ಬನ್ನೂರು, ಬಿಜೆಪಿ ಮಹಿಳಾ ಘಟಕದ ಅಧ್ಯಕ್ಷೆ ಸ್ವರ್ಣಲತಾ ಹೆಗ್ಡೆ, ವಸಂತಲಕ್ಷ್ಮಿ, ವಿದ್ಯಾಗೌರಿ, ಗೌರಿ ಬನ್ನೂರು ಸೇರಿದಂತೆ ಮಂಜೇಶ್ವರ ಬಿಜೆಪಿ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಮತ್ತು ಈ ಸಲ ಕಳೆದ 2 ಚುನಾವಣೆಯಲ್ಲಿ ನಾವು ಸಣ್ಣ ಒಂದು ಓಟ್ನಲ್ಲಿ ಸೋತದ್ದು. ಈ ಸಲ ವಿ ವಿಲ್ ವಿನ್ ದಿಸ್ ಟೈಮ್ 101%. ಕಾಸರಗೋಡು ಜಿಲ್ಲೆಯಲ್ಲಿ ಕಾಸರಗೋಡು ಮತ್ತು ಮಂಜೇಶ್ವರ 2 ಕಾನ್ಸ್ಟಿಟ್ಯೂನ್ಸಿ ನಾವು ಈ ಸಲ ವಿನ್. ಈ ಸಲ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗಲಿಕ್ಕೆ ಯಾವುದು? ಜನರ ಒಂದು ಇದು ಆಶೀರ್ವಾದ ಈ ಸಲ ತುಂಬ ನಮ್ಗೆ ಸಿಕ್ಕಿದೆ. LDF ಮತ್ತು UDF ಅವರ ವೋಟರ್ಸ್ ಕೂಡ ಈ ಸಲ BJP ಇವತ್ತು ಎಲ್ಲಿಗೆಲ್ಲ ಭೇಟಿ ಕೊಡ್ತಾರೆ? ಇವತ್ತು ಎಲ್ಲಿಗೆಲ್ಲ ವಿಸಿಟ್ ಮಾಡ್ತಾ ಇದ್ದೀವಿ? ಇಲ್ಲ, ಇವತ್ತು ಇದೆ ದರ್ಶನ್ ಟೆಂಪಲ್ ಮತ್ತು ಕಾರ್ಯಕರ್ತರ ಒಂದು ಭೇಟಿಯನ್ನು ಥ್ಯಾಂಕ್ಸ್ ಹೇಳಲಿಕ್ಕೆ ಬಂದಿದ್ದಾರೆ ಲಾಸ್ಟ್. ಅದೇ ಇಲ್ಲಿಂದು ನಮ್ಮ ಪುತ್ತೂರಿಂದ ಸುಮಾರು ಕಾರ್ಯಕರ್ತರಲ್ಲಿ ಬಂದು ಎಸ್ಪೆಷಲಿ ವರ್ಕಾಡಿ, ಮಂಚೇಶ್ವರ, ಸೊ ಅವರೆಲ್ಲ ಒಂದು ಜಸ್ಟ್